ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹೇಮಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಫಾ, ಥ್ಯಾಂಕ್ ಯು ಬಾಬಣ್ಣ, ಎಲ್ಲಿದ್ದೀರ ಬಾಬಣ್ಣ? ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಸೊ ವಿಜಯ್ ಸರ್ ಹೇಳಿದ್ಮೇಲೆ, ಅವರು ಮಾತಾಡಿದ್ಮೇಲೆ ಒಂದೇ ಅನ್ಸುತ್ತೆ ಹೇಳೋರು, ಇದು ವಿಜಯ್ ಸರ್ ಜೊತೆ ಸಿನಿಮಾ ಅಂದ್ಕೊಂಡು. ಸೊ ನನಗೆ ಹೊಯ್ಸಳದಲ್ಲಿ ಒಂದು ಚಾನ್ಸ್ ಸಿಗುತ್ತೆ ಅಂತ ತುಂಬ ಕಾಯ್ತಿದ್ದೆ, ಬಟ್ ಅಲ್ಲಿ ಸಿಗಲಿಲ್ಲ. ಸೊ ಇಲ್ಲಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿದ ಪ್ರಕಾರ ಎಲ್ಲ ಮೂವಿ ಏನಾಗುತ್ತೆ ಗೊತ್ತಾ, ಎಲ್ಲೊಂದು ಸಿನಿಮಾ ಎಲ್ಲ KGF ಆಗುತ್ತೆ, ಎಲ್ಲ ಕಾಂತಾರ ಆಗುತ್ತೆ ಅನ್ನೋದು ಇಲ್ಲ. ಸೊ ಸಿನಿಮಾ ಎಲ್ಲರೂ ಮನ್ಸಾರೆ ಅದಕ್ಕೆ ಡೆಡಿಕೇಶನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ಮಾಡ್ತೀವಿ. ಆಮೇಲೆ ಅದು ಬಿಟ್ಟಿರೋದು ಅದು ಏನಾಗುತ್ತೆ ಏನು ಅಂತ, ದಟ್ ಇಸ್ ಟು ಬಿ, ಅದು ಬಿಟ್ಟಿರೋದು ಆಡಿಯನ್ಸಿಗೆ. ಸೊ ಇದು ಒಂದು ಸಿನಿಮಾ ನಾನು ನೋಡಿರೋ ಪ್ರಕಾರ, ನಾನು ವರ್ಕ್ ಮಾಡೋಷ್ಟು ದಿನ ನಾನು ನೋಡಿರೋ ಪ್ರಕಾರ ಸೂಪರ್ ಕಾಂಬಿನೇಷನ್ ಕಾರ್ತಿಕ್ ಸರ್ ಮತ್ತು ವಿಜಯ್ ಸರ್ ಅವ್ರದ್ದು. ಯಾಕೆಂದರೆ ಒಂಚೂರು ಅನ್ಸ್ಲೇ ಇಲ್ಲ, ನಾವು ಅಷ್ಟು ದೊಡ್ಡ ಹಾರ್ಬರಲ್ಲಿ ಮಾಡ್ತಿರುವಾಗ ಯಾವಾಗ ತೆಗೆದ್ರು ಶಾರ್ಟ್, ಎಲ್ಲಿ ತೆಗೆದ್ರು ಡಬ್ಬಿಂಗ್ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ, ಓಯ್ಯೋ ಇವೆಲ್ಲ ತೆಗ್ಬಿಟ್ಟಿದ್ರ ಇವರು ಅಂತ. ಸೊ ವೆರಿ ಗುಡ್ ಕಾಂಬಿನೇಷನ್. ಸೊ ಆಲ್ ದ ವೆರಿ ಬೆಸ್ಟ್. ಆಮೇಲೆ ಮಾಸ್ತಿ ಸರ್, ನಾನು ಇವತ್ತು ನಿಮ್ಮನ್ನ ಮೀಟ್ ಮಾಡ್ತಿರೋದು. ಸೊ ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ಬೇಕಾಯ್ತು. ನನಗೆ ಬಾಲು ನಾಗೇಂದ್ರ ಸರ್ ಹೇಳಿದ್ರು, ತುಂಬ ಕಷ್ಟ ಸರ್ ಇನ್ನೊಬ್ಬರನ್ನ ಬೆಳೆಸೋದು, ಅದ್ರ ಜೊತೆಗಿರೋರನ್ನ ಬೆಳೆಸೋದು ಸರ್. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಅವ್ರದ್ದು ಜೊತೆಗಿದ್ದ ಒಬ್ಬ ಡ್ರೈವರ್ ರೈಟರ್ ಮಾಡಿ ಡೆವಿಲ್ ಅಂತ ದೊಡ್ಡ ಸಿನಿಮಾಗೆ ರೈಟರ್ ಮಾಡಿದ್ರ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಆಮೇಲೆ ಈ ಸಿನಿಮಾಯಿಂದ ನನಗೊಂದು ಒಳ್ಳೆ ಸ್ನೇಹಿತ ಸಿಕ್ಕಿರೋದ್ರೆ ನಿಜ ಹೇಳ್ಬೇಕಾದ್ರೆ ಅದು ಬಾಲು ನಾಗೇಂದ್ರ ಸರ್ ಅವರು. ನಾನು ಮಂಗಳೂರು ಒಂದು ಕೂತ್ಕೊಂಡು 1 hour 1.5 hours ಮಾತಾಡ್ದು, ಆದಮೇಲೆ ಜಾಸ್ತಿ ಫೋನ್ ಕಾಲ್ ಇಲ್ಲ, ಬಟ್ ವೆರಿ ನೈಸ್ ಪರ್ಸನ್. ಥ್ಯಾಂಕ್ ಯು. ಆಮೇಲೆ ಹಾಗೇನೆ ಆಲ್ ದ ವೆರಿ ಬೆಸ್ಟ್ ಇಡೀ ಎಲ್ಲ ಚಿತ್ರತಂಡದವರಿಗೂ. ಥ್ಯಾಂಕ್ ಯು.